ಇವತ್ತು ನಾವು ಬೆಲ್ಲದ ಪಾನಕವನ್ನು ಮಾಡೋಣ. ಫಸ್ಟು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ನೀರು. ನಾನಿಲ್ಲಿ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನನಗೆ ನನ್ನ ಹಸ್ಬೆಂಡ್ಗೆ ಇದರಲ್ಲೇ ನನ್ನ ಮಗುಗೂ ಕೂಡ ಆಗುತ್ತೆ. ಸೊ ಒಟ್ಟು 3 ಮೆಂಬರ್ಸ್ಗೆ ಆಗುತ್ತೆ ಅಂದರೆ ಸಾಕಾಗತ್ತೆ. ಹಾಗೆ ಇದಕ್ಕೆ ಜೋನಿ ಬೆಲ್ಲ ತೊಗೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಜೀರಿಗೆ, ಕಾಳುಮೆಣಸು ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ನಮ್ಮ 3 ಜನಕ್ಕೆ ಇದು ನನಗೆ ಸಾಕಾಗುತ್ತೆ. ಸೊ ನಾನು ಇಷ್ಟೇ ತೊಗೊಂಡಿದ್ದೀನಿ. ನೀವು ನಿಮ್ಮ ಎಷ್ಟು ಗ್ಲಾಸ್ ಮಾಡ್ತೀರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೋಡಿಕೊಂಡು ನೀವು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ನೆನೆಸಿಟ್ಟಿರೋ ಹುಣಸೆಹಣ್ಣು. ಸೊ ಇದಿಷ್ಟು ಹಾಕಿ ಹೇಗೆ ನಾವು ಬೆಲ್ಲದ ಪಾನಕವನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾವಿವಾಗ ಫಸ್ಟು ನೀರಿಗೆ ನಾನು ಬೆಲ್ಲವನ್ನು ಹಾಕಿಟ್ಕೊಂಡು ಬೆಲ್ಲನ ಹಾಕ್ತೀನಿ. ಫಸ್ಟು ನೀವು ಉಂಡೆ ಬೆಲ್ಲನೂ ಹಾಕ್ಬೋದು, ಬಟ್ ಅದು ನೀಟಾಗಿ ಸೋಸ್ಕೊಳ್ಳಿ. ಆಮೇಲೆ ಇದನ್ನು ನಾನು ಸೋಸ್ತೀನಿ. ಅದಕ್ಕೆ ಏಲಕ್ಕಿ, ಕಾಳುಮೆಣಸು ಮತ್ತು ಜೀರಿಗೆ ಹಾಕ್ತೀವಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ನಮಗೆ ಕೋಲ್ಡ್ ಇರೋದೇನಾದರೂ ಬೇಕು ಅಂತ ಅನಿಸುತ್ತೆ. ಸೊ ಏನೋ ರಸನೋ ಇನ್ನೇನೋ ತಂದ್ಕೊಂಡು ಕುಡಿತೀವಿ, ಅದು ಬದಲು ಮನೇಲೇ ಇದನ್ನು ಮಾಡ್ಕೊಂಡು ಕುಡಿದ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಜೋನಿ ಬೆಲ್ಲ ಹಾಕಿರೋದು. ಸೊ ನಮ್ಮ ಕಡೆ ಎಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟ್ ಕೇಳೋದೇ ಬೆಲ್ಲ ಮತ್ತು ನೀರು. ಅದನ್ನು ತಿಂದು ಸುಧಾರಿಸ್ಕೊಂಡು ಕುತ್ಕೊಂಡ್ಮೇಲೆ ನಾವು ಉಳಿದಿದ್ದ ಕೆಲಸಗಳನ್ನ ಅಥವಾ ಉಳಿದಿದ್ದನ್ನು ಮಾತಾಡ್ತೀವಿ. ಸೊ ಅಷ್ಟು ಖುಷಿ ಆಗುತ್ತೆ. ಸೊ ಈಗ ಏನು ಮಾಡ್ತಾಯಿದ್ದೀನಿ, ನಾನು ಕುಟ್ಟಿ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಏಲಕ್ಕಿ ಮತ್ತು ಕಾಳುಮೆಣಸು. ನೀವು ಅಷ್ಟೇ, ನೀವು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಹಾಕ್ತಾಯಿದ್ದೀನಿ. ಸೊ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇವಾಗ ಹುಣಸೆ ಹಣ್ಣನ್ನು ನಾನು ಕಿವುಚಿ ಇಟ್ಕೊಂಡಿದ್ದೀನಿ ನೋಡಿ, ಹುಣಸೆ ರಸನ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮತ್ತೊಂದು ಸಲ ಏನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು, ಹಾಗೇನೂ ಕುಡಿಬೋದು. ಏನು ಸೊ ಕಾಣಿಸ್ತಾ ಇದ್ದಲ್ಲ, ಇವಾಗ ನಾನು ಅದರಿಂದ ಸೋಸಿ ಕುಡಿಬೇಕು. ಬೇಕಾದರೆ ಸೋಸ್ಬೋದು, ಇಲ್ಲ ಅಂತಂದರೆ ಹಾಗೇನೂ ಕುಡಿಬೋದು. ನಿಮಗೆ ಜೀರಿಗೆ, ಕಾಳುಮೆಣಸು, ಏಲಕ್ಕಿ ಬಾಯಿಗೆ ಸಿಗಬೇಕು ಅಂದರೆ ಖಂಡಿತ ಹಾಗೂ ಕುಡಿಬೋದು. ಇಲ್ಲ ಅಂತಂದರೆ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಕುಡೀರಿ. ನಾನು ಇದನ್ನು ಸೋಸ್ತಾ ಇದ್ದೀನಿ, ಯಾಕಂದರೆ ನನ್ನ ಮಗ ಅದನ್ನು ಸಿಕ್ಕಿದ ತಕ್ಷಣ ಜೀರಿಗೆ ಅದೆಲ್ಲ ಉಗಿತಾ ಇರ್ತಾನೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ಸೋಸೆ ಬಿಡ್ತೀನಿ. ಹಾಗಾಗಿ ನೀವು ಕೂಡ ಸೋಸ್ಕೊಂಡು ಕುಡೀರಿ, ಇಲ್ಲ ಹಾಗೆ ಕುಡಿಬೋದು. ಸೊ ಈಗ ನಮ್ಮ ಬೆಲ್ಲದ ಪಾನಕ ರೆಡಿಯಾಗಿದೆ. ನಾನು ನಿಮಗೆ ಗ್ಲಾಸ್ಗೆ ಹಾಕಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನಾನು ರೆಸಿಪಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟ್ ಮಾಡಿ. ಇವಾಗ ಬೆಲ್ಲದ ಪಾನಕ ರೆಡಿಯಾಗಿದೆ ಫ್ರೆಂಡ್ಸ್, ಕುಡಿಯೋದಕ್ಕೆ ನಾನು ರೆಡಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.